ಅನಂತಕುಮಾರ್ ಹೆಗ್ಡೆ ಅವರೇ, ಎಲ್ಲಿದ್ರೆ ಇಷ್ಟು ದಿನ? ಈಗ ಲಾಸ್ಟ್ ಒಂದು 2-3 ಮಂತ್ಸಿಂದ ನೀವು ಎಲ್ಲ ಕಡೆ ಕಾಣಿಸ್ಕೋತಾ ಇದ್ದೀರಾ, ಸಂತೋಷ. ಅದಕ್ಕಿಂತ ಮುಂಚೆ ಏನಾಗಿತ್ತು? ನೀವು ಒಂದು ಗ್ಯಾಪ್ ತಗೊಂಡ್ರಿ, ಹುಷಾರಿಲ್ಲ ಅಂತೇನೋ ಬೇರೆ ಕೇಳಿದ್ವಿ ಸರ್. ನಿಮ್ಮನ್ನ ನಿಮ್ಮ ಅಭಿಮಾನಿಗಳು ಮಿಸ್ ಮಾಡ್ಕೊಂಡ್ರು, ನಿಮ್ಮ ಟೀಕಾಕಾರರು ಮಿಸ್ ಮಾಡ್ಕೊಂಡ್ರು. ನನ್ನ ಪಾಡಿಗೆ ನಾನಿದ್ದೆ. ಓಕೆ, ನಿಮ್ಮ ಪಾಡಿಗೆ ನೀವು ಇರಕ್ಕೆ ಬಿಡಲ್ಲ ಸರ್, ಹೆಂಗೆ ಬಿಡೋಕ್ಕಾಗತ್ತೆ ಅಂತ? ಏನಿಲ್ಲ, ಬೇರೆ ಬೇರೆ ಕೆಲಸದ ಒತ್ತಡ ಇತ್ತು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಎಂಗೇಜ್ ಆಗಿದ್ದೆ. ಪಬ್ಲಿಕ್ಕಿಗೆ ಕಾಣಿಸ್ಕೊಳ್ತಿರ್ಲಿಲ್ಲ, ವಿಶೇಷವಾಗಿ ಮಾಧ್ಯಮದವರಿಂದ ದೂರ ಇದ್ದೆ ಅಷ್ಟೇ. ಆರೋಗ್ಯದ ಬಗ್ಗೆನೇ ಸುಮಾರು ಜನಕ್ಕೆ ಸುಮಾರು ಥರದ ಅನುಮಾನಗಳು, ಹಾಗಾಗಿತ್ತಂತೆ ಹೀಗಾಗಿತ್ತಂತೆ ಅಂತ ಹೇಳಿ, ಅಂಥವ್ರಿಗೆ ನಿಮ್ಮಿಂದಲೇ ಒಂದು ಸ್ಪಷ್ಟನೆ ಬಂದ್ಬಿಟ್ರೆ. ಅರ್ಧ ಸತ್ಯ ಅರ್ಧ ಸರಿ. ಸ್ವಲ್ಪ ಮಟ್ಟಿಗೆ ಸ್ವಾಭಾವಿಕವಾಗಿ ಆರೋಗ್ಯದ ಸಮಸ್ಯೆ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಸುಮಾರು ಒಂದೂವರೆ ವರ್ಷಗಳ ಕಾಲ ನಾನು ಯಾರಿಗೂ ಸಂಪರ್ಕದಲ್ಲಿ ಇರಲಿಕ್ಕಾಗಲಿಲ್ಲ. ಆದರೆ ಅಷ್ಟರ ನಂತರದಲ್ಲಿ ಸ್ವಾಭಾವಿಕವಾಗಿ ಸಾರ್ವಜನಿಕ ಕೆಲಸಗಳು, ನಮ್ಮ ಸಂಸದರ ಕಾರ್ಯವ್ಯಾಪ್ತಿಯಲ್ಲಿ ಬರತಕ್ಕಂಥ ಕೆಲಸಗಳು, ಅದರ ಜೊತೆಗೆ ಬೇರೆ ಬೇರೆ ನಮ್ಮದೇ ಆಗಿರತಕ್ಕಂಥ ಸಾಮಾಜಿಕ ಚಟುವಟಿಕೆಗಳು, ಇದರಲ್ಲಿ ಭಾಗಿಯಾಗ್ತಾ ಇದ್ದೆ ನಾನು. ಆದರೆ ಮಾಧ್ಯಮದವರ ಕಣ್ಣಿಗೆ ನಾನು ಸಾಮಾನ್ಯವಾಗಿ ಸ್ವಲ್ಪ ದೂರ ಇರ್ತಿದ್ದೆ. ವಿಶೇಷ ಕಾರಣ ಏನಾದರೂ ಇದೆಯಾ? ಕಾರಣ ಎಂತೇನಿಲ್ಲ, ಕೆಲಸ ಮಾಡಲಿಕ್ಕೆ ಪಬ್ಲಿಸಿಟಿ ಅವಶ್ಯಕತೆನೇ ಇಲ್ಲ. ಕೆಲಸ ಮಾಡೋರಿಗೆ ನನಗೂ ಆ ಪಬ್ಲಿಸಿಟಿ ಅವಶ್ಯಕತೆ ಕಾಣಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ಪಬ್ಲಿಸಿಟಿ ಜೊತೆಗೇನೆ ನಿಮ್ಮ ಕಾರ್ಯಕರ್ತರಿಗೆ ಅಥವಾ ನಿಮ್ಮ ವೋಟರ್ಸ್ಗೆ ಕೆಲ ಪ್ರಶ್ನೆಗಳಿಗೆ ಉತ್ತರ ಕೂಡ ಮಾಧ್ಯಮದ ಮೂಲಕವೇ ಸಿಗುತ್ತೆ. ಅದು ಸಿಗ್ಲಿಲ್ವಲ್ಲ ಅಂತ ಹೇಳಿ? ಹಾಗೇನಿಲ್ಲ, ಮಾಧ್ಯಮದ ಮುಖಾಂತರವೇ ನಾವು ಜನರಿಗೆ ಸಿಗಬೇಕು ಅನ್ನುವಂಥದ್ದೇನಿಲ್ಲ. ನಮ್ಮ ವೈಯಕ್ತಿಕ ಸಂವಹನ ಅದು ಬೇರೆಯೇ ಇರುತ್ತೆ. ಇವತ್ತು ಎಲ್ಲರೂ ಹೇಳ್ತಾರೆ ಇಷ್ಟು ದಿವಸಗಳ ಕಾಲ ನಾಪತ್ತೆ ಆಗಿದ್ರು, ಈಗ ಬಂದ್ಯಾರೆ ಅಂತ. ಆದರೆ ನಮ್ಮ ಕ್ಷೇತ್ರದಲ್ಲಿ ಅದನ್ನು ಯಾರೂ ಹೇಳೋದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕೂಡ ಆ ಒಂದು ಸೊಲ್ಲೆ ಕಾಣುವುದಿಲ್ಲ. ಕೆಲವೊಂದು ವಿಷಯ ಚರ್ಚೆಯ ವಿಷಯ ಆಗಿರುತ್ತೆ, ಆದರೆ ಅದು ವಾಸ್ತವಿಕತೆಗೆ ಹತ್ತಿರವಾಗಿರುತ್ತೆ ಅಂತ ನಾನೇನು ಒಪ್ಪುದಿಲ್ಲ. ರಾಜಕಾರಣದ ವಿಚಾರದಲ್ಲಿ ಕೆಲವೊಮ್ಮೆ ನಾನು ಹಲವು ಬಾರಿ ನೀವು ಹೀಗೆ ಮಾತಾಡಿದ್ದನ್ನು ಕೇಳಿದ್ದೀನಿ. ಏನು ಅಂತಂದರೆ, ಟಿಪಿಕಲ್ ಶೈಲಿಯ ರಾಜಕಾರಣದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಆಸಕ್ತಿ ಇಲ್ವೇನೋ ಅಂತ ಅನಿಸುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಹೊರಗಡೆಯಿಂದ ನೋಡಿದವ್ರಿಗೆ ವಿವಾದಗಳು ಕಂಡು ಬರುತ್ತೆ. ನೀವು ಕಟುವಾದ ಮಾತುಗಳನ್ನು ಆಡ್ತೀರಿ, ಸ್ಟ್ರೈಟ್ ಹಿಟ್ ಥರದ ಹೇಳಿಕೆಗಳನ್ನು ಕೊಡ್ತೀರಿ. ಯಾವ ಅನಂತಕುಮಾರ್ ಹೆಗಡೆ ಸತ್ಯ? ಆ್ಯಕ್ಚುಲಿ ಎರಡೂ ಸತ್ಯವೇ. ಓಕೆ. ಸಾಮಾನ್ಯವಾಗಿ ನಾನು ಈ ಸಂಸದರ ಕಾರ್ಯವ್ಯಾಪ್ತಿಯಲ್ಲಿ ಬರತಕ್ಕಂಥ ಕೆಲಸಗಳೇನಿರುತ್ತೆ, ಅಲ್ಲಿ ರಿಬ್ಬನ್ ಕಟ್ ಮಾಡ್ಲಿಕ್ಕೆ ಹೋಗಬೇಕು, ಇಲ್ಲಿ ರಿಬ್ಬನ್ ಕಟ್ ಮಾಡ್ಲಿಕ್ಕೆ ಹೋಗಬೇಕು, ಅಲ್ಲಿ ಗುದ್ಲಿ ಹಿಡ್ಕೊಂಡು ಹೋಗಬೇಕು, ಈ ರೀತಿಯ ರಾಜಕಾರಣವನ್ನು ನಾನು ಮೊದಲಿಂದನೂ ಕೂಡ ಇಷ್ಟಪಟ್ಟಿರಲಿಲ್ಲ. ಜನರ ಒತ್ತಾಸೆಗೆ ಅಲ್ಲಿ ಇಲ್ಲಿ ಹೋಗಿ ನಮ್ಮದೇ ಕೆಲಸಗಳು ಜನರಿಗೆ ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಹೋಗ್ತಾ ಇದ್ದ ಬಿಟ್ಟರೆ ಅದರಲ್ಲಿ ನನಗೆ ಆಸಕ್ತಿಯೂ ಇರಲಿಲ್ಲ. ಕಾರಣ ಇಷ್ಟೇ, ಇದು ಸರ್ಕಾರದ ದುಡ್ಡು, ಸರ್ಕಾರ ಮಾಡ್ತಾ ಇದೆ. ನಾವು ನಮ್ಮ ಅಪ್ಪನ ಮನೆಯಿಂದ ತಂದುಕೊಡೋ ದುಡ್ಡಲ್ಲ ಅದು, ಅಥವಾ ನನ್ನ ಸ್ವಂತ ಗಳಿಕೆಯನ್ನು ನಾನು ತೊಗೊಂಡೋಗಿ ಜನರ ಎದುರುಗಡೆ ಕೊಟ್ಟು ನಾನೇ ಕೊಟ್ಟಿದ್ದೀನಿ, ನಾನೇ ಮಾಡಿದ್ದೀನಿ. ಇದು ಒಂದು ರೀತಿಯ ಆಷಾಢಭೂತಿತನ. ಇದು ಅದರಲ್ಲಿ ತೋರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಜನರ ದುಡ್ಡು ಸರ್ಕಾರಕ್ಕೆ ಹೋಗಿದೆ, ಸರ್ಕಾರ ವಾಪಸ್ ಜನರಿಗೆ ಅದನ್ನು ಕೊಡ್ತಾ ಇದೆ. ಜನ ಅದನ್ನು ಆನಂದ ಪಡಲಿ, ಅದು ಜನರ ಕೆಲಸ. ಅದು ಇದರಲ್ಲಿ ನಾನು ಹೋಗಿ ನಿಂತ್ಕೊಂಡು ನನ್ನ ಫೋಟೋ ತೆಗೆಸ್ಕೋಬೇಕು, ನನ್ನ ಫೋಟೋ ದಿವಸವೂ ಪೇಪರ್ನಲ್ಲಿ ಬರಬೇಕು, ಟಿ ವಿಯಲ್ಲಿ ಬರಬೇಕು, ಇದೊಂದು ಅನಿಷ್ಟ ಪದ್ಧತಿ. ಇದು ಪ್ರತಿಯೊಂದಕ್ಕೂ ಕೂಡ ನನ್ನ ಫೋಟೋವನ್ನು ಕಾಣುವ ಹಾಗೆ ನಾನು ಯಾವತ್ತೂ ಕೂಡ ಜನರ ಎದುರುಗಡೆ ಇರಬೇಕು ಅಂತಕ್ಕಂಥ ಪದ್ಧತಿ ಇದೆಯಲ್ಲ, ಇದು ಅನಿಷ್ಟ ಪದ್ಧತಿ. ಇದನ್ನು ನಾನು ಮೊದಲಿಂದನೂ ಒಪ್ತಿರಲಿಲ್ಲ. ಬೇರೆಯವರ ದೃಷ್ಟಿಯಲ್ಲಿ ಅದು ಸರಿ ಇರಬಹುದು, ನನ್ನ ದೃಷ್ಟಿಯಲ್ಲಿ ನಾನು ಒಪ್ಪಲಿಲ್ಲ. ಬಟ್ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳ ಮಾತಿಗೂ ಕೂಡ ಅಷ್ಟೇ ಮೌಲ್ಯ ಇದೆ. ನಿಮ್ಮ ವಿರೋಧಿಗಳು ಹೇಳ್ತಾರೆ, ಅಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಕುಂಭಕರ್ಣದ ಥರ ಎಲೆಕ್ಷನ್ ಇದ್ದಾಗ ಮಾತ್ರ ಎಚ್ಚರ ಆಗುತ್ತೆ ಅನಂತಕುಮಾರ್ ಹೆಗಡೆ ಅವರಿಗೆ. ನೀವು ಹೇಳ್ತೀರಿ ಪಬ್ಲಿಸಿಟಿ ಬೇಡ ಅಂತ ಹೇಳಿ, ಬಟ್ ಅವರನ್ನು ಆ ರೀತಿ ವಿಶ್ಲೇಷಣೆ ಮಾಡ್ತಾರೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಋತಿಹನು ಶಿವಯೋಗಿ. ವಿರೋಧ ಪಕ್ಷದಲ್ಲಿ ಅವ್ರು ಹೇಳುವಂಥ ಎಲ್ಲ ಮಾತುಗಳಿಗೂ ನಾವು ಪ್ರತಿಕ್ರಿಯೆ ಕೊಡಬೇಕು ಅಂತ ಏನಿರುವುದಿಲ್ಲ. ಈ ಕ್ಷೇತ್ರ ನಾವು ನಮ್ಮ ಖುಷಿಗೋಸ್ಕರ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು.
ನಮ್ಮ ಖುಷಿಗೋಸ್ಕರ ಕೆಲಸ ಮಾಡ್ತೀವಿ. ಯಾರಿಗೋ ಒಬ್ಬರಿಗೆ ಪ್ರತಿಕ್ರಿಯಾತ್ಮಕವಾಗಿ ನಾವು ಈ ಕೆಲಸವನ್ನು ಆಯ್ಕೆ ಮಾಡ್ಕೊಂಡಿದ್ದಲ್ಲೇ ಅಲ್ಲ. ಎಲ್ಲರೂ ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬೇಕಾಗಿಯೂ ಇಲ್ಲ. ನಮಗೆ ಸ್ವಂತ ಖುಷಿ ಸಿಗ್ತಾ ಇದೆ ಜನರ ಕೆಲಸದಲ್ಲಿ, ನಾವು ನಮ್ಮ ಸ್ವಂತ ಖುಷಿಗೋಸ್ಕರ ಮಾಡ್ತಾ ಇದ್ದೀವಿ, ಜನರಿಗೆ ಇದರಿಂದ ಖುಷಿ ಸಿಗ್ತಾ ಇದೆ, ಸಾಕು, ಅದರಲ್ಲಿ ಧನ್ಯತೆ ಇದೆ. ರಾಜಕಾರಣ ಬಹಳ ಜಿದ್ದಾಜಿದ್ದಿಯ ಕ್ಷೇತ್ರ, ಜಟಾಪಟಿಯ ಕ್ಷೇತ್ರ, ಮಾಡ್ತಾನೇ ಇರಬೇಕು. ಅದು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಯಾರನ್ನಾದ್ರೂ ಬೈತಾ ಇರಬೇಕು, ಇಲ್ಲ ಬೈಸ್ಕೊತಾ ಇರಬೇಕು, ಇಂಥದೇ ಒಂದು ಕ್ಷೇತ್ರ ಇದು. ಆದರೆ ಅನಂತಕುಮಾರ್ ಹೆಗಡೆ ಅವರು ಮೊದಲಿನಿಂದಾನು ಇವತ್ತಿನವರೆಗೂ ಎಲ್ಲ ಜಟಾಪಟಿಗಳಲ್ಲಿ ಇದ್ದು ಆ ಕೆಸರನ್ನು ಮೈಗೆ ಅಂಟಿಸಿಕೊಳ್ಳದೆ ಆ್ಯಂಡ್ ಕಂಟಿನ್ಯೂಯಸ್ ಆಗಿ ಸಸ್ಟೈನ್ ಹಾಕ್ಕೊಂಡು ಬಂದ್ರಿ. ಹೇಗೆ ಅಂತ, ಅದು ಹೇಗೆ ಆ ಸಸ್ಟೈನಬಿಲಿಟಿ ಹೇಗೆ ಸಾಧ್ಯ ಆಯಿತು? ನೋಡಿ, ಜನ ತುಂಬ ಬುದ್ಧಿವಂತರಿದ್ದಾರೆ, ಜನ ತುಂಬ ಹೃದಯವಂತರು ಇದ್ದಾರೆ. ಅವರ ಹೃದಯಕ್ಕೆ ಒಪ್ಪೋ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಖಂಡಿತವಾಗಿ ಅವರು ಅದನ್ನು ಒಪ್ಕೊತಾರೆ. ಅವ್ರ ಎದುರುಗಡೆ ಬಣ್ಣದ ಬೆಳಕಿನಲ್ಲಿ ನಾನು ಕಾಣಿಸ್ಕೋಬೇಕು ಅಂತ ಅವ್ರು ಯಾವತ್ತೂ ಕೂಡ ಇಷ್ಟಪಡೋದಿಲ್ಲ. ಅದರಲ್ಲಿಯೂ ನಮ್ಮ ಕ್ಷೇತ್ರದ ಜನ ಸಾಮಾನ್ಯವಾಗಿ ಈ ಢಂಬಾಚಾರವನ್ನು ಇಷ್ಟಪಡೋದಲ್ಲ, ಅವ್ರು ಪಡೋದೇನೇ ಇಲ್ಲ. ತುಂಬ ಸರಳವಾಗಿ, ತುಂಬ ಗಂಭೀರವಾಗಿ, ವಸ್ತು ಆಧಾರಿತ ರಾಜಕಾರಣವನ್ನು ಅವರು ಇಷ್ಟಪಡ್ತಾರೆ. ವಿಷಯಾಧಾರಿತ ರಾಜಕಾರಣ ಅಲ್ಲ. ಇವತ್ತೀಗೆ ನಾಳೆ ಹಾಗೆ, ನಾಡಿದ್ದು ಮತ್ತೊಂದು ಹೀಗೆ ಸಾಮಾನ್ಯವಾಗಿ ಇಷ್ಟಪಡ್ತಕ್ಕಂಥ ಜನ ಅಲ್ಲ. ತುಂಬ ತೂಕ ಮಾಡಿ ನೋಡ್ತಕ್ಕಂಥ, ದೃಷ್ಟಿ ಉಳ್ತಕ್ಕಂಥ ಜನ ನಮ್ಮ ಕ್ಷೇತ್ರದ ಜನ. ಅವರಿಗೆ ಬೇಕಾದ ಹಾಗೆ ನಾನು ನಡ್ಕೋಬೇಕೇ ಬಿಟ್ಟರೆ, ಜನ ಏನೋ ಚರ್ಚೆ ಮಾಡ್ತಾ ಇದ್ದಾರೆ ಹೊರಗಡೆ, ಅವ್ರು ಯಾರು ನನ್ನ ಬದುಕಿನಲ್ಲಿ ಬರೋದಿಲ್ಲ, ನಮ್ಮ ಕ್ಷೇತ್ರಕ್ಕೆ ಬರೋದೂ ಇಲ್ಲ. ಬಟ್ ಅನಂತಕುಮಾರ್ ಹೆಗಡೆ ಅವರು ಪ್ರೊವೋಕೇಟಿವ್ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನೋ ಆಪಾದನೆ ಅವಾಗವಾಗ ಬರ್ತಿರುತ್ತೆ. ಜನರನ್ನ ಅಗತ್ಯವೋ ಅನಗತ್ಯವೋ ಉದ್ರೇಕಕ್ಕೆ ಒಳಪಡಿಸ್ತಾರೆ. ಅದರಲ್ಲೂ ಹಿಂದುತ್ವ ಅನ್ನೋ ವಿಚಾರದಲ್ಲಂತೂ ಪದೇ ಪದೇ ಈ ರೀತಿಯ ಪ್ರೊವೋಕೇಟಿವ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತಾರೆ. ಜಸ್ಟ್ ಟು ಹ್ಯಾಡ್ ಟು ದಿಸ್, ನೀವು ಪ್ರವೋಕ್ ಆಗ್ತೀರಾ, ಪ್ರವೋಕ್ ಮಾಡ್ತೀರಾ ಸರ್? ನೋಡಿ, ಹಿಂದುತ್ವ ಇದೊಂದು ಬಾಹ್ಯ ವಿಷಯ ಅಂತ ಪರಿಗಣನೆ ಮಾಡಿರತಕ್ಕಂಥವರಿಗೆ ನಾನು ಏನು ಹೇಳಬೇಕಾದಂಥ ಅಗತ್ಯತೆ ಇಲ್ಲ. ಇವತ್ತಿನ ಸಾರ್ವಜನಿಕರೇ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂದುತ್ವ ಈ ಜೀವನದ ಪದ್ಧತಿ, ಇಲ್ಲಿನ ಜೀವನದ ಪರಂಪರೆ, ಇಲ್ಲಿನ ಜೀವನದ ಇತಿಹಾಸ. ಅದು ಇದನ್ನು ಹೇಳೋದ್ರಿಂದ ಕೆಲವರಿಗೆ ಪ್ರೊಆಕ್ಟಿವ್ ಆಗತ್ತೆ, ಭಾರಿ ಏನೋ ವಿವಾದ ಸೃಷ್ಟಿ ಆಗತ್ತೆ ಅಂತಂದರೆ, ಹೌದು, ನಾನು ಇದ್ದಿದ್ದೇ ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ. ಹಿಂದುತ್ವವನ್ನು ಬಿಟ್ಟು ನಾವಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತೂ ಕೂಡ ನದಿಯ ಅಸ್ತಿತ್ವ ನೀರಿನಲ್ಲೇ ಇರುತ್ತೆ. ನೀರಿಲ್ಲದ ನದಿ ಅದು ಅರ್ಥ ಇಲ್ಲದೆ ಇರತಕ್ಕಂಥ ಮಾತು. ಹಿಂದುತ್ವ ಇಲ್ಲದೆ ಇರತಕ್ಕಂಥ ಹಿಂದೂಸ್ಥಾನ, ಹಿಂದುತ್ವ ಇಲ್ಲದೆ ಇರತಕ್ಕಂಥ ಭಾರತ, ಈ ಮಾತಿಗೆ ಅರ್ಥವೇ ಇಲ್ಲ. ನನ್ನ ಬದುಕನ್ನು ನಾನು ಒಪ್ಕೊಳ್ಬೇಕೆ ಬಿಟ್ಟರೆ ಅವಾಸ್ತವಿಕತೆಯನ್ನು ನಾನು ಒಪ್ಕೊಳ್ಳಿಕ್ಕೆ ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ. ಹಿಂದುತ್ವ ನನ್ನ ಜೀವನದ ಉಸಿರು, ನನ್ನದಲ್ಲ, ಈ ನಾಡಿನ, ಈ ಸಮಾಜದ ಜೀವನದ ಉಸಿರು ಅದು. ಇದನ್ನು ಬಿಟ್ಟು ನೀವು ಬದುಕಬೇಕು ಅಂತ ಯಾರಾದರೂ ತೀರ್ಮಾನ ಮಾಡಿದಿದ್ರೆ ಅದು ಅವರ ಹುಚ್ಚುತನ, ನಂದಲ್ಲ. ಇದನ್ನೇ ವಿವಾದ ಅಂತ ಪರಿಗಣನೆ ಮಾಡೋದಾದರೆ ಖಂಡಿತವಾಗಿ ಹಾಗೆ ಮಾಡಿಕೊಳ್ಳಿ.